ಅಣ್ಣ ತಂಗಿಯರ ಪ್ರೀತಿಗೆ ಸಾಕ್ಷಿಯಾದ ಹಬ್ಬ. ಆಧ್ಯಾತ್ಮಿಕ ಸಾಮಾಜಿಕ ಪ್ರಜ್ಞೆ ಜತೆ ಪರಿಸರ ಜಾಗೃತಿ ಸಂರಕ್ಷಣೆ ಮಹತ್ವ ಸಾರುವ ನಾಗರ ಪಂಚಮಿಯನ್ನು ಇಲ್ಲಿನ ರಾಮದೇವ್ ಹೋಟೆಲ್ ಬಳಿ ಮಂಗಳವಾರ ಸಂಭ್ರಮದಿಂದ ಆಚರಿಸಿದ್ರು. ಭಾರತೀಯ ಹಬ್ಬಗಳು ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಧಾರ್ಮಿಕ, ಆರೋಗ್ಯ ಮತ್ತು ಸಾಮಾಜಿಕ ಸೌಖ್ಯ ಮತ್ತು ಭದ್ರತೆ ಎಂಬ 5 ಅಂಶಗಳ ಆಶಯವನ್ನು ಹೊಂದಿದೆ ಎಂಬುದು ಹಿರಿಯರ ಸರ್ವಸಮ್ಮತ ಅಭಿಪ್ರಾಯವಿದೆ. ನಮ್ಮ ಆರಾಧನಾ ಸಂಸ್ಕೃತಿಯಲ್ಲಿ ನಾಗಪೂಜೆಗೆ ವಿಶೇಷವಾದ ಸ್ಥಾನವಿದೆ. ಸಂಪತ್ತಿನ ಕಾವಲುಗಾರರಾದ ಸರ್ಪಗಳು ನೆಲದ ಸಮೃದ್ಧಿಯ ಸಂರಕ್ಷಣೆಯಲ್ಲೂ ಪ್ರಮುಖ ಪಾತ್ರ ವಹಿಸಿವೆ. ಅತಿ ಪ್ರಾಚೀನವೆನಿಸಿದ ಸೈಂಧವ ಸಂಸ್ಕೃತಿಯಲ್ಲಿ ವೃಕ್ಷ ಪೂಜೆ ಮತ್ತು ನಾಗಪೂಜೆಗಳು ನಡೆಯುತ್ತಿತ್ತೆಂದು ಪುರಾತತ್ವ ಶೋಧಕರ ಅಭಿಪ್ರಾಯ. ಇವೆರಡು ಬನದಲ್ಲಿ ನಡೆಯುವ ನಾಗಪೂಜೆಯಿಂದ ಸಾಕಾರಗೊಳ್ಳುತ್ತವೆ. ಶಿವನು ನಾಗಭೂಷಣನು, ವಿಷ್ಣು ಅನಂತಶೇನ, ಭೂಮಿಯನ್ನು ಹೊತ್ತು ನಿಂತವ ಆದಿಶೇಷ, ಗಣಪತಿಯ ಉಡುದಾರ ನಾಗ, ಸುಬ್ರಹ್ಮಣ್ಯನ ನಾಗರೂಪಿಯೂ ಆಗಿದ್ದಾನೆ. ತುಳುವರ ಆರಾಧ್ಯ ದೈವ ನಾಗಬ್ರಹ್ಮ. ಹೀಗೆ ಪ್ರಸಿದ್ಧ ದೇವರ ಪೂಜೆಗಳಲ್ಲಿ ನಾಗನಿಗೂ ಪಾಲು ಸಲ್ಲುತ್ತದೆ. ಬೆಳಗಾವಿಯ ಬಹುತೇಕ ಎಲ್ಲೆಡೆ ನಾಗರ ಪಂಚಮಿ ಹಬ್ಬವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಿದ್ರು. ವಿಶೇಷವಾಗಿ ಹಾಲಿನ ಅಭಿಷೇಕ, ಸಿಯಾಳ ಅಭಿಷೇಕ, ಪಂಚಾಮೃತ, ಕಲ್ಪೋಕ್ತ ಪ್ರಸನ್ನ ಪೂಜೆ, ಧೂಪ ದೀಪ ನೈವೇದ್ಯ ಇದನ್ನೆಲ್ಲ ಮಾಡಿಕೊಂಡು ಎಲ್ಲ ಬಂದ ಭಕ್ತರಿಗೆ ಪ್ರಸಾದವನ್ನು, ಭೋಜನ ಪ್ರಸಾದವನ್ನು, ಸಂತರ್ಪಣೆಯನ್ನೆಲ್ಲ ಮಾಡ್ತಾ ಇದ್ದಾರೆ. ಆ ನಾಗದೇವರ ಅನುಗ್ರಹ ಆಗಲಿ, ಭಗವಂತನ ಅನುಗ್ರಹ ಆಗಲಿ ಅಂತ ಹೇಳಿ ಅವರು ಎಷ್ಟೋ ವರ್ಷದಿಂದ ಈ ಹೋಟೆಲ್ ಅವರ ಮಾಲೀಕತ್ವಕ್ಕೆ ಬಂದಾಗಿಂದ 25-30 ವರ್ಷದಿಂದ ಮಾಡ್ತಾ ಇದ್ದಾರೆ. ಈ ವರ್ಷನೂ ಕೂಡ ಬಹಳ ವಿಜೃಂಭಣೆಯಿಂದ ದೇವರ ಸೇವೆ ನಡೆದಿದೆ. ಎಲ್ಲ ಭಕ್ತರಿಗೆ ಅವರ ಅಭೀಷ್ಟಗಳು ಸಿದ್ಧಿ ಆಗಲಿ. ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ನಮ್ಮ ಆಳುವ ಅಧಿಕಾರಿ ವರ್ಗಕ್ಕೆ ಎಲ್ಲರಿಗೂ ದೇವರ ಅನುಗ್ರಹದಿಂದ ಆ ಲೋಕ ಎಲ್ಲ ಸುಭಿಕ್ಷವಾಗಲಿ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.